ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ದೋಸೆ ಹಿಟ್ಟು ಒಂದೊಂದು ಸತಿ ಜಾಸ್ತಿ ಹಾಕ್ಬಿಟ್ಟಿರ್ತೀವಿ ನೋಡ್ರಿ. ಅದು ದೋಸೆ ಹಿಟ್ಲೆ ಪಡ್ಡು ದೋಸೆ ಒಳ್ಳಮಳ್ಳ ಅವನ್ನ ತಿಂದು ಬೇಜಾರಾಗಿರ್ತೈತಿ. ಇನ್ನೂ ಸ್ವಲ್ಪ ಉಳಿದಿರ್ತೈತಿ, ಅದನ್ನು ಚೆಲ್ಲಾಕು ಮನ್ಸು ಬರಲ್ಲ, ಇಡಾಕು ಆಗೋದಿಲ್ಲ. ಹಾಗಾಗಿ ನಾ ಅದು ದೋಸೆ ಹಿಟ್ಟು ಉಳಿದಿದ್ರಲ್ಲೇ ನಾನು ಇವತ್ತು ಸ್ವೀಟ್ ಮಾಡತ್ತೇನೆ ನೋಡ್ರಿ. ಭಾರಿ ಚಲೋ ಆಗಿದ್ದು. ನೀವು ಒಂದು ಸತಿ ಇಷ್ಟ ಆದ್ರೆ ಮಾಡ್ಕೊಂಡು ತಿಂದು ಹೇಳ್ರಿ ಹೆಂಗಾಗಿರ್ತಾವ ಅಂತ ಹೇಳಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಇರ್ತೈತಿ, ಅದನ್ನ ಒತ್ತಿರಿ. ನಾ ಮಾಡಿದ ವಿಡಿಯೋ ಫಸ್ಟ್ ನಿಮಗೆ ಬರ್ತೈತಿ ನೋಡಿರಿ. ಇಷ್ಟು ದೋಸೆ ಹಿಟ್ಟು ಉಳ್ದೈತೆ ನಮ್ದು. ಒಂದು ಬೌಲಷ್ಟು ದೋಸೆ ಹಿಟ್ಟು ಐತೆ ನೋಡ್ರಿ ಇದು. ಈಗ ಇದನ್ನು ಹಂಗೆ ಫ್ರಿಜ್ ಒಳಗೆ ಹಂಗೆ ಇಡಾಕು ಆಗೋದಿಲ್ಲ. ಮತ್ತು ಬೆಳಗ್ಗೆಯಿಂದ ದೋಸೆ ಪಡ್ಡ ಇವನ್ನ ತಿಂದು ಬೇಜಾಗಿರ್ತೈತಿ. ಇದಷ್ಟು ಹಿಟ್ಟು ಇರೋದಕ್ಕೆ ನಾನು ಅದನ್ನು ಏನು ಮಾಡಲಿ ಅನ್ನೋ ಯೋಚನೆ ಮಾಡತ್ತಿದ್ದೆ. ಅದಕ್ಕೆ ಸ್ವೀಟ್ ಮಾಡಿದ್ರೆ ಎಲ್ಲರೂ ಖಾರದ್ದು ಏನರ ಮಾಡಿರ್ತಾರೆ. ನಾನು ಇವಾಗ ಸ್ವೀಟ್ ಮಾಡಿದ್ರೆ ಆತಂತೆ ಸ್ವೀಟ್ ಮಾಡತ್ತೀನಿ ನೋಡಿರಿ. ಒಂದು ಬೌಲಷ್ಟು ನಾನು ಇದು ಹಿಟ್ಟು ತೊಗೊಂಡೇನಿ ನೋಡಿರಿ, ಉಳ್ದಿದ್ದು ದೋಸೆ ಹಿಟ್ಟು. ಈಗ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ. ಗ್ಯಾಸಿನ ಮ್ಯಾಗ ಬಾಳ್ಗೆ ಇಟ್ಟೇನಿ ನೋಡಿರಿ. ಅದಕ್ಕೆ ಒಂದು ಬೌಲಷ್ಟು ನಾನು ಬೆಲ್ಲ ಹಾಕ್ಕೊಂಡೇನಿ. ನಿಮ್ಗೇನ್ರಿ ಇದು ಬೆಲ್ಲ ಒಂದು ಬೌಲ್ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಆದರೂ ಹಾಕ್ಕೋಬೋದು ನೀವು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೇನೆ ನೋಡಿರಿ, ಇದು ಬೆಲ್ಲ ಕರಗಲಿ ಅಂಥೇಳಿ. ಹಿಂಗೆ ಬರೀ ಬೆಲ್ಲ ಅಷ್ಟು ಹಾಕ್ಬಿಟ್ರೆ ಹೊತ್ತದಂಗೆ ಆಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಬೆಲ್ಲಕ್ಕೆ, ಅಂದ್ರೆ ಜಲ್ದಿನ ಕರಗ್ತೈತಿ ನೋಡಿರಿ ಬೆಲ್ಲ. ನೋಡಿರಿ ಈಗ ಬೆಲ್ಲ ಕರಗ್ತು ನಮ್ಗೆ ಇಷ್ಟು. ಈಗ ಇದಕ್ಕೆ ಒಂದು ಏಲಕ್ಕಿ ಜಜ್ಜಿ ಹಾಕ್ಕೊಂಡೇನಿ ನೋಡಿರಿ, ಏಲಕ್ಕಿ ಪೌಡ್ರ್. ಆಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ. ತುಪ್ಪ ಹಾಕೋದ್ರಿಂದ ಘಮ ಘಮ ಅಂತೈತೆ ನೋಡಿರಿ, ಮನೆಯೊಳಗೆ ಮಾಡಿ ತುಪ್ಪ ಇದು. ಮತ್ತು ಇದನ್ನು ಈ ರೀತಿ ಕೈಯಾಡಿಸ್ಕೊತನ ಇದೊಂದು ಸ್ವಲ್ಪ ಬೆಲ್ಲ ಪೂರ್ತಿ ಕರಗ್ತಂದ್ರೆ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಡ್ತೇನೆ ನೋಡಿರಿ. ಯಾಕಂದ್ರೆ ಹಚ್ಚಿಂದ ನಾವು ಹಿಟ್ಟು ಹಾಕೊಂಡ್ರೆ ಜಲ್ದಿನ ತಳ ಹತ್ಕೋತೈತಿ, ಗಂಟು ಆಕೈತಿ. ಹಂಗಾಗಿ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ಕೊಂಡು ಹಿಟ್ಟು ಹಾಕೊಂಡ್ರಿ ದೋಸೆ ಹಿಟ್ಟು. ಈಗ ಈ ಹಿಟ್ಟು ಪೂರ್ತಿ ಹಾಕ್ಕೊಂಡೆ ನೋಡ್ರಿ ನನಗೆ. ಈಗ ಇದನ್ನು ಕೈಯಾಡಿಸ್ಕೊಂಡ್ರಿ ಒಂದು ಸ್ಪೂನ್ ಸಹಾಯದಿಂದ. ಇದನ್ನಿಷ್ಟು ಬೆಲ್ಲ ಮತ್ತು ಹಿಟ್ಟು ಮಿಕ್ಸ್ ಆಗೋಂಗೆ ಕೈಯಾಡಿಸ್ಕೊಂಡು ನೋಡ್ರಿ. ನೋಡಿರಿ ಈ ರೀತಿ ಮಿಕ್ಸ್ ಆಗ್ತಿದೆ. ಇದಕ್ಕೆ ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕೋತೀನಿ ನೋಡಿರಿ, 1-2 ಸ್ಪೂನಷ್ಟು. ನೀವೇನರ ಅಕಸ್ಮಾತ್ ಬೆಲ್ಲಕ್ಕೆ ಏನಾರ ಸ್ವಲ್ಪ ಜಾಸ್ತಿ ನೀರಾಗಿತ್ತಪ್ಪ, ಹಿಟ್ಟು ಸ್ವಲ್ಪ ನೀರು ಇತ್ತಂದ್ರೆ ನೀವು ಗೋಧಿ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿರಿ. 2 ಸ್ಪೂನ್ ಹಾಕೋಲ್ಲ, ಒಂದು 4 ಸ್ಪೂನ್ ಹಾಕೋರಿ. ನೋಡಿರಿ ಈ ರೀತಿ ಕೈಯಾಡಿಸ್ಕೊತ ಈಗ ಗ್ಯಾಸ್ ಫ್ಲೇಮ್ ಚಲೋ ಮಾಡಿದೆ ನಾನು. ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಇದನ್ನು ಕೈಯಾಡಿಸ್ಕೋಬೇಕ್ರಿ. ನಮಗೊಂಥರ ತಿಕ್ನೆಸ್ ಬರಬೇಕಿದು. ಆ ರೀತಿ ಅಲ್ಲಿ ನಾನು ಈ ರೀತಿ ನಾನು ಕೈಯಾಡಿಸ್ಕೋಬೇಕು ನೋಡಿರಿ. ಒಂದು ಸ್ವಲ್ಪನೂ ಕೈ ಬಿಡಬೇಡ್ರಿ, ಗಂಟು ಆಗ್ತೈತಿ. ಈಗ ನೋಡಿರಿ ನಾ ಇಷ್ಟು ಕೈಯಾಡಿಸಿ ತೋರ್ಸಾತೀನಿಲ್ಲ ನಿಮಗೆ. ಈ ರೀತಿ ಇರಬೇಕು ನೋಡಿರಿ ಹಿಟ್ಟು. ಇದು ಇನ್ನೂ ಆರ್ತಂದ್ರೆ, ಇದು ಬೆಲ್ಲ ಹಾಕ್ಯವಲ್ರಿ, ಇನ್ನೂ ಆರ್ತಂದ್ರೆ ಇನ್ನೂ ಗಟ್ಟಿ ಹಾಕ್ಕೊಂತ ಬರ್ತೈತೆ ರೀ ಇದು. ಈಗ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ಇಡ್ತೇನೆ ನೋಡಿರಿ ಸೈಡ್ಗೆ. ಈಗ ನೋಡಿರಿ ಇಷ್ಟು ಆಗೈತಿದು. ಆಗಳೇ ಒಂದು ಸ್ವಲ್ಪ ತೆಳುವಾಗಿತ್ತು, ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗೈತಿ. ಇನ್ನೂ ಬಿಸಿ ಐತ್ರಿ ಇದು. ಇನ್ನೂ ಆರ್ತಂದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಕೈತಿ. ಕೈಲಿ ನಾವು ಉಂಡೆ ಮಾಡೋ ಅಷ್ಟು ಗಟ್ಟಿ ಆಕೈತಿ ನೋಡ್ರಿ. ಇನ್ನೂ ಪೂರ್ತಿ ತಣ್ಣಗಾಗಿಲ್ಲ ಇದು. ಇದನ್ನು ಅದ್ರೊಳಗೆ ಇದ್ರೆ ಹಾಕಕ್ಕೆ ಗಾಮಾಗೋದಿಲ್ಲ ನಮಗೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಬೇರೆ ಬೌಲಿಗೆ ತಗೊಂಡ್ಬಿಡ್ತೀನಿ. ಜಲ್ದಿ ಆರೋಂಗಿಲ್ಲ ಅದ್ರೊಳಗೆ ಇದ್ರೆ, ಅದು ದಪ್ಪನ ತಳ ಆಯ್ತಲ್ರಿ, ಹಾಗಾಗಿ ಜಲ್ದಿ ಆರೋಂಗಿಲ್ಲ. ಈಗ ಬೇರೆ ಬೌಲ್ದಾಗ ತಗೊಂಡ್ರೆ ಇದು ಜಲ್ದಿ ಆರ್ತೈತಿ. ಈ ರೀತಿ ಒಂದು ಸ್ವಲ್ಪ ಇದನ್ನು ಕಲಿಸ್ಕೊಂಡ್ಬಿಡ್ತೀನಿ ಚಮಚೆಲೆ. ಅಂದ್ರೆ ಪೂರ್ತಿ ಅಲ್ಲೆಲ್ಲೇ ಒಂದು ಸ್ವಲ್ಪ ಏನರ ಹಳಕ್ಕಳಕ್ಕಿತ್ತಂದ್ರೆ ಪೂರ್ತಿ ಎಲ್ಲ ಮಿಕ್ಸ್ ಆಕೈತೆ ನೋಡ್ರಿ ಹಿಂಗೆ ಕಲಿಸೋದ್ರಿಂದ. ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ಹಿಟ್ಟು ನಮಗೆ. ಅದು ಇನ್ನೊಂದು ಸ್ವಲ್ಪ ತಣ್ಣಗೆ ಮಾಡಕ್ಕೆ ಇಟ್ಟಿದ್ದೆ ನೋಡ್ರಿ. ಈ ರೀತಿ ಆಕೈತೆ ನಮಗಿದೆ ಹಿಟ್ಟು. ಪೂರ್ತಿ ತಣ್ಣಗೆ ಆತಂದ್ರೆ ಈ ರೀತಿ ಆಕೈತಿ. ಒಂದು ಸ್ವಲ್ಪ ಉಂಡೆ ಮಾಡೋ ಅಷ್ಟು ಆಗ್ತೈತಿ. ಪೂರ ಗಟ್ಟಿ ಆಗಿಲ್ರಿ ಇದು, ಸಾಫ್ಟ್ ಆಗೈತೆ ನೋಡ್ರಿ ಉಂಡೆ. ಇದನ್ನು ಈ ರೀತಿ ಹಂಚು ಕಾಯಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ತಟ್ಕೊಬೇಕ್ರಿ. ಒಂದು ಪೂರಿ ಸೈಜ್ ಅಷ್ಟು ತಟ್ಕೊಂಡೆ ನೋಡ್ರಿ ನಾನು. ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊರಿ, ಜೋರು ಇಡಕ್ಕೆ ಹೋಗ್ಬೇಡ್ರಿ. ಜೋರು ಇಟ್ಬಿಟ್ರೆ ಬೆಲ್ಲದ್ದಲ್ರಿ, ಜಲ್ದಿನ ಹೊತ್ತೈತಿ ಇದು. ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತಲ್ಲ, ಸೂಪರ್ ಆಗೈತೆ ನೋಡ್ರಿ. ಒಳಗೂ ಸ್ವೀಟ್ ಅಷ್ಟು ಚಲೋ ಐತೆ ನೋಡ್ರಿ. ನೋಡ್ರಿ ಮೊದ್ಲ ನಾವು ಒಂದು ಸ್ವಲ್ಪ ದೋಸೆ ಹಿಟ್ಟಿಗೆ ಸೋಡಾ ಅದು ಹಾಕಿರ್ತೀವಿ, ಮತ್ತು ಉಪ್ಪು ಸ್ವಲ್ಪ ಕಡಿಮೆನೇ ಇರ್ಬೇಕ್ರಿ, ಅಂದ್ರೆ ಚಲೋ ಆಕೈತಿ. ಉಪ್ಪು ಜಾಸ್ತಿ ಇಟ್ಬಿಟ್ರೆ ಒಂದು ಸ್ವಲ್ಪ ಸಿಹಿ ಉಪ್ಪು ಕೂಡ್ತಂದ್ರೆ ಚಲೋ ಅನ್ಸೋಂಗಿಲ್ಲ. ಅದನ್ನು ಫಸ್ಟ್ ಒಂದು 2 ಕಡೆ ಬೇಯಿಸ್ಕೊಂಡು ತಗೊಂಡೆ ನೋಡ್ರಿ. ನಾ ಮತ್ತು ಇನ್ನೂ ಒಂದು 3 ಮಾಡತ್ತೀನಿ ನೋಡ್ರಿ. ಒಂದು ಸ್ವಲ್ಪನೂ ಹಂಚಿಗೆ ಅಂಟ್ಕೊಂಡೇ ಇಲ್ಲ ಇವು, ಎಷ್ಟು ಚಲೋ ಆಗ್ಯಾವ. ನೀವು ಒಂದ್ಸತಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗ್ಯಾವ ಅಂಥೇಳಿ.
ಚಲೋ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿರಿ, ಚಲೋ ಆಗ್ಯಾವಂದ್ರೂ ಕಮೆಂಟ್ ಮಾಡಿ ಹೇಳ್ರಿ. ಇದೇ ಥರ ವಿಡಿಯೋ ನೋಡಿರಿ, ವಿಡಿಯೋ ಒಂದಿಟ್ಟು ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ, ವಿಡಿಯೋ ಪೂರ್ತಿ ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಈಗ ಇವನ್ನ ಎರಡೂ ಕಡೆ ಒಂದು 5-5 ನಿಮಿಷ ಬೇಯಿಸ್ಕೊಂಡೆ ನೋಡಿರಿ, ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಉಬ್ಬದಂಗೆ ಕಾಣಿಸ್ತಾವಲ್ರಿ ಇವು. ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಕೊಬ್ಬರಿ ಸೂಸ್ಲ ಹಾಕೋತೀನಿ ನೋಡಿರಿ. ಒಣ ಕೊಬ್ಬರಿ ಹೆರೆದಿಟ್ಕೊಂಡಿದ್ದೆ ಅದನ್ನ ಹಾಕೋತೀನಿ. ಆಮೇಲೆ ಗಸಗಸೆ ಹಾಕೋತೀನಿ, ಗಸಗಸೆ ಇಲ್ಲಾಂದ್ರೆ ಬಿಳೆ ಎಳ್ಳಾದರೂ ಹಾಕೋಬೋದು ನೀವು. ಬಾದಾಮಿ ಕಟ್ ಮಾಡಿಟ್ಟಿದ್ದೆ ಸಣ್ಣಗೆ, ಅದನ್ನು ಹಾಕೋತೀನಿ. ಇವೆಲ್ಲ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚಂದ ಕಾಣಿಸ್ತೈತಿ, ಚಲೋ ಕಾಣಿಸ್ತೈತಿ ನೋಡಿರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ, ಸೂಪರ್ ಆಗ್ಯಾವ. ಇನ್ನೂ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ ಹೆಂಗಾಗ ಅಂತ ಹೇಳ್ರಿ. ನಿಮಗೆ ಬೆಲ್ಲ ಹಾಕಕ್ಕೆ ಇಷ್ಟ ಇಲ್ಲಾಂದ್ರೆ ಈ ದೋಸೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ಈ ರೀತಿ ಬಡ್ಕೊಂಡು ಸಕ್ರೆ ಪಾಕ ಮಾಡ್ಕೊಂಡು ಅದ್ರೊಳಗಾದರೂ ಹಾಕೊಳಕ್ಕೆ ಬರ್ತೈತೆ ನೋಡಿರಿ. ಹಾಗಾದರೂ ಮಾಡ್ಕೊಂಡು ತಿನ್ಬೋದು ನೀವು. ನಿಮ್ಗೆ ಯಾವ ಥರ ಆಪ್ಷನ್ಸ್ ಇರ್ತಾವೆ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.